ಮಾತಾಡ್ತಾ ಇದ್ದಾರೆ. ಅದು ಮತ್ತು ಒಳ್ಳೆಯ ಮಾತನಾಡ ಅದನ್ನು ಸತೀಶ್ ಅವರು ಮಾತಾಡಬಲ್ಲರು. ಯಾಕಂತಂದ್ರೆ ಸತೀಶ್ ಅವರು ಅದನ್ನು ನಾವು ತಿಳ್ಕೊಳ್ತೀವಿ. ಪ್ರಜಾತಾಂತ್ರಿಕವಾಗಿ ಬೆಳೆದಂಥವ್ರು ಬೆಳೀತಾ ಇದ್ದಾರೆ. ಇತ್ತೀಚೆಗೆ ಅವರು ಸಹ ಇದನ್ನು ಇದೇ ನೆಲೆಯಲ್ಲಿ ಹೋಗಬೇಕು, ರೈತರಿಗೆ ಅನುಕೂಲ ಮಾಡಬೇಕು. ಇಬ್ಬರು ರೈತರ ಬಗ್ಗೆ ಕಾಳಜಿ ಮಾಡ್ತಾ ಇದ್ದಾರೆ. ಮೊದಲು ಬಾಲಚಂದ್ರ ಜಾರಕಿಹೊಳಿ ರೈತರ ಬಗ್ಗೆ ಕಾಳಜಿ ಮಾಡ್ತಾ ಇದ್ದಾರೆ, ರಮೇಶ್ ಕತ್ತಿಯವರು ಮಾಡ್ತಾ ಇದ್ದಾರೆ. ಅದು ನಿಜವಾಗಿಯೂ ರೈತರ ಕಾಳಜಿ ಮಾಡೋದು ತಿಳ್ಕೊಬೇಕಾದವರು ಈ ಏನಪ್ಪ ಅಂತಂದ್ರೆ ಡೆಲಿಗೇಷನ್ ಫಾರ್ಮ್ ತೊಗೊಂಡಂಥ ಸದಸ್ಯರು. ಯಾಕೆ ಇವ್ರ ಕೈಗದ ಮತ ಹಾಕೋದು, ರೈತರ ಭಾವನೆಗಳಿಲ್ಲದವ ಇವ್ರು ತಿಳ್ಕೊಬೇಕು. ರೈತರಿಗೆ ಏನು ಬೇಕು ಅಂತ ತಿಳ್ಕೊಂಡು ಅದು ಸರಿ ಯಾರು ಕೆಲಸ ಮಾಡಬಾರ್ದು ಅವ್ರು ಮಾತಾಡಿಸ್ಬೇಕು. ಇವರು ಭಾಳ ಕಡಿಮೆ ಇದ್ದಾರೆ. ಇವರು 1500 1800 ಇದ್ದಾರೆ PKPSಗಳು. ಅದು ಒಬ್ಬೊಬ್ಬ ಒಂದು PKPS ಒಬ್ಬೊಬ್ರು ಬರ್ತಾರೆ. ಅವ್ರು ವಿಚಾರ ಮಾಡೋದಿಲ್ಲ ರೈತರಿಗೆ ಯಾರಿಂದ ಲಾಭ ಆಗ್ತದೆ, ಕತ್ತಿ ಗುಂಪಿನಿಂದನೋ ಅಥವಾ ನಮ್ಮ ಜಾರಕಿಹೊಳಿ ಅವ್ರ ಗುಂಪಿನಿಂದನೋ ಅಥವಾ ಇನ್ನೊಂದು ನ್ಯೂಟ್ರಲ್ ಆಗಿದ್ದಂಥ ಗುಂಪಿನಿಂದನೋ ಇದು ವಿಚಾರ ಮಾಡಿ ಮತ್ತೆ ಹಾಕ್ಬೇಕಾಗಿದ್ದು ಅವ್ರ ಜವಾಬ್ದಾರಿ ಭಾಳ ಅದ. ಯಾಕಂದ್ರೆ ರೈತರ ತಮ್ಮ ಇಡೀ ಏನಪ್ಪ ಅಂತಂದ್ರೆ ಪ್ರತಿಯೊಂದು PKPS ರೈತರು ಇವ್ರ ಕೈಯಾಗ ತಮ್ಮ ಮತ ಹಾಕಿರೋ ಪದ ಕೊಟ್ಟಿದ್ದಾರೆ. ಅದು ತಪ್ಪು ಜನರ ಆಯ್ಕೆ ಮಾಡೋಕ್ಕೆ ಆಗಬಾರ್ದು. ಸಂಸ್ಥಾ ಉಳಿಯುವಂಥವ್ರಿಗೆ ಮತ ಹಾಕಬೇಕು ಅನ್ನೋಂಥದ್ದು ಇವತ್ತು ಬಂದಂಥದ್ದು. ಅದನ್ನು ರಮೇಶ್ ಕತ್ತಿಯವರು ಹೇಳಿದ್ದಾರೆ. ಚುನಾವಣೆ ಮೂಲಕ ಮುಗಿಸೋನು ಜೊತೆಗೆ ದುಡ್ಡು ತೊಗೊಂಡು ಹಾಕೋರು ಅಥವಾ ಬೆದರಿಕೆಗೆ ಹಾಕೋರು ಇದನ್ನು ತೆಗೆದ ಸಂಸ್ಥಾ ಉಳಿಯುವ ದಿಶೆಯಲ್ಲೇ ಎಲ್ಲರೂ ಪ್ರಯತ್ನ ಮಾಡಿದ್ರು ಯೋಗ್ಯ ಅನ್ನುವಂಥ ಮಾತು ಅವ್ರು ಹೇಳ್ತಾ ಇದ್ದಾರೆ. ಮತ್ತು ನಮ್ಮ ಸತೀಶ್ ಆಗಿರ್ಬೋದು, ಬಾಲಚಂದ್ರ ಆಗಿರ್ಬೋದು, ಜೊಲ್ಲೆಯವರಾಗಿರ್ಬೋದು, ಅವರು ಸಹ ಈ ರೈತರ ಅಲ್ಲಿಯ ರೈತ ಸಮುದಾಯದ ಕಾಳಜಿ ನೆಲೆಯಲ್ಲಿ ಅವರು ವಿಚಾರ ಮಾಡ್ತಾರೆ.